ಏನು ಇಷ್ಟ ಆಯಿತು ಮೇಡಮ್? ಇಲ್ಲ ಸ್ಟೋರಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ, ಇಷ್ಟ. ಕಾಮಿಡಿ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ. ದಿಗಂತ್ ಅವರು ಆ್ಯಕ್ಟಿಂಗ್ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಗೆ? ತುಂಬ ಚೆನ್ನಾಗಿದೆ. ಅವ್ರ ಮೂವೀಸ್ ಎಲ್ಲ ನೋಡ್ತಾ ಇದ್ದೀರಾ? ಹೌದು. ಥ್ಯಾಂಕ್ ಯು. ಮೂವಿ ಡೈರೆಕ್ಷನ್ ಆಗಲಿ, ಸಸ್ಪೆನ್ಸ್ ಆಗಲಿ, ಥ್ರಿಲ್ ಆಗಿ, ಕಾಮಿಡಿ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಓಕೆ ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ. ಆಲ್ ಓವರ್ ಎಲ್ಲ ಕಲಾವಿದರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ದಿಗಂತ್ ಅವರಂತೂ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಡೈರೆಕ್ಟ್ರು ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಫಿಲಮ್ ಆಲ್ ಓವರ್ ಮೂವಿ ಚೆನ್ನಾಗಿದೆ ಸರ್. ನಿಮಗೆ ಏನು ಇಷ್ಟ ಆಯಿತು ಸರ್ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ಪೂರ ಸಸ್ಪೆನ್ಸ್ ಸರ್. ಇದು ಸಸ್ಪೆನ್ಸ್. ಇದು ಅರ್ಥ ಆಗೋದೇನು ಅಂದರೆ, ಮಾನಸಿಕ ಒತ್ತಡಗಳಿಗೆ ನಮ್ಮ ಮನಸ್ಸನ್ನ ಬಲಿ ಕೊಡಬಾರ್ದು. ಮಾನಸಿಕ ಒತ್ತಡ ಏನಿರುತ್ತೆ, ನಾವೇನೋ ಮಾಡ್ತೀವಿ, ಏನೋ ಒಂದು ತಪ್ಪು ಮಾಡಿ ಆ ತಪ್ಪು ನಾವು ಮುಚ್ಕೊಳ್ಳೋಕೆ ಇನ್ನೊಂದು ತಪ್ಪು ಮಾಡೋದು. ಹಾಗಾಗಿ ನಮ್ಮ ಮಾನಸಿಕ ಒತ್ತಡಗಳಿಗೆ ನಮ್ಮ ಮನಸ್ಸನ್ನ ಬಲಿ ಕೊಡಬಾರ್ದು. ಇದೊಂದು ಮೆಸೇಜ್ ಈ ಫಿಲಮಲ್ಲಿ ಇದೆ ಸರ್. ಸರ್ ದಿಗಂತ್ ಅವ್ರ ಆ್ಯಕ್ಟಿಂಗ್ ಅವರು ಬಿಡಿ, ಅವರು ಆ್ಯಕ್ಟಿಂಗಲ್ಲಿ ಅವರು ಕಿಲಾಡಿ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮಸ್ತಾಗಿದೆ. ಇಟ್ಸ್ ವಾಚಬಲ್. ಹೊಸ ಲೈನ್ ಆಫ್ ಸ್ಟೋರಿ ತಂದಿದ್ದಾರೆ. ಸಾಂಗ್ಸ್ ಆಗಲಿ, ಇವನ್ ಸ್ಕ್ರೀನ್ ಪ್ಲೇ ಆಗಲಿ ಸೂಪರ್ ಆಗಿ ಬಂದಿದೆ. ಸೊ ಮಸ್ಟ್ ವಾಚ್. ಎಲ್ಲರೂ ನೋಡಲೇಬೇಕು. ಹಾಗಾಗಿ ನೋಡಿ, ಮೂವಿ ತುಂಬ ಚೆನ್ನಾಗಿದೆ ಸರ್. ಮೂವಿ ಪೂರ್ತಿ ಕ್ಯಾರಿ ಮಾಡುತ್ತೆ. ಎಲ್ಲೂ ನಿಮಗೆ ಒಂದು ನಿಮಿಷ ಬೇಜಾರಾಗಲ್ಲ. ತುಂಬ ಕಾಮಿಡಿ ಥರ ಇದೆ. ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಟ್ವಿಸ್ಟ್ ಥರ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಇಟ್ ವಾಸ್ ವೆರಿ ಗುಡ್ ಮೂವಿ. ಕನ್ನಡ ಇಂಡಸ್ಟ್ರಿಯಿಂದ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಇಲ್ಲ, ನನಗೆ ದಿಗಂತ್ ಅವ್ರದ್ದು ಕಾಮಿಡಿ ಟೈಮಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಾನು ಚಿಕ್ಕ ವಯಸ್ಸಲ್ಲಿ ಪಂಚರಂಗಿ ನೋಡಿ ಸಿಕ್ಕಾಪಟ್ಟೆ ಇಷ್ಟಪಟ್ಟನು. ಸೊ ಪಂಚರಂಗಿ ಥೀಮ್ಸು ಅವೆಲ್ಲ ಇಷ್ಟ ಆಯಿತು. ಮೇಕಿಂಗ್ ಬಗ್ಗೆ ಹೇಳೋದಾದರೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಪ್ರಿಡಿಕ್ಟೇಬಲ್ ಅಂತ ಅನಿಸ್ತು ನೋಡ್ತಾ ಹಂಗೇನೆ. ಆ್ಯಂಡ್ ತುಂಬ ಕತ್ಲೆಯಲ್ಲಿ ಶೂಟ್ ಮಾಡಿಬಿಟ್ಟಿದ್ದಾರೆ. ಇಡೀ ಮೂವಿ ತುಂಬ ಕತ್ಲೆಯಲ್ಲಿ ಶೂಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಬಟ್ ನಿರೂಪಂಡರಿ ಟ್ವಿಸ್ಟ್ ತುಂಬ ಚೆನ್ನಾಗಿದೆ ಎಂಡಲ್ಲಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ. ಅಗೇನ್ ಬ್ಯಾಕ್ ಸ್ಟ್ರೀಮ್ ಮತ್ತು ಮೇನ್ ಸ್ಟ್ರೀಮಿಗೆ ಬಂದರೆ ಇಲ್ಲಿಂದ ಈ ಥರದ ಇನ್ನು ಕಾಮಿಡಿ ಟೈಮಿಂಗ್ಸು ಅಥವಾ ಅವ್ರು ಮಾಡೋ ಮೂವಿ ಟೈಟಲ್ಸ್ ಎಲ್ಲ ವಿಚಿತ್ರವಾಗಿರುತ್ತೆ ಒಂದೊಂದ್ಸಲ. ಸೊ ಆ ಥರ ಇನ್ನೂ ಒಂದು 5-6 ಮೂವಿ ಬಂದರೆ ಯಾವ ಥರ ನಮಗೆ ಪಂಚರಂಗಿ, ಗಾಳಿಪಟ, ಮನಸಾರೆ ಆ ಥರ ಬಂತು, ಆ ಥರ ಇನ್ನೊಂದು 3-4 ಮೂವಿ ಬಂದರೆ ರೆಲೆವೆಂಟ್ ಆಗಿರ್ತಾರೆ ಅಂತ ಅನ್ಸುತ್ತೆ. ಐ ವಾಂಟ್ ಟು ಸಿ ಮೋರ್ ಆಫ್ ದಿಗಂತ್ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲ ಮೂವಿ ಫುಲ್ ಮೂವಿನೇ ಇಷ್ಟ ಆಯ್ತು ಸರ್. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ದಿಗಂತ್ ಅವ್ರಿಗೆ ಕಂಬ್ಯಾಕ್ ಅನ್ಸುತ್ತಾ? ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ದಿಗಂತ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಅವ್ರಿಗೆ. ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಒಳ್ಳೆ ಮೂವಿ ಸಲ್ಲಿಸಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಮೂವಿ ತುಂಬ ಅದ್ಭುತವಾಗಿದೆ ಸರ್. ಡೆಬ್ಯೂ ಡೈರೆಕ್ಷನ್ ಸಮರ್ಥ್ ಸರ್ ತುಂಬ ಅದ್ಭುತವಾಗಿ ಚೆನ್ನಾಗಿದ್ದಾರೆ. ಇಂಥ ಗ್ರಿಪ್ ಇರುವಂಥ ಕಥೆಗಳು ಬೇಕಿತ್ತು ಕನ್ನಡ ಚಲನಚಿತ್ರಕ್ಕೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಕ್ಯಾಮ್ರಾ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಹೀರೋಯಿನ್ ಅವ್ರದ್ದು ಮೊದಲ ಸಿನಿಮಾ ಅಂತ ಕೇಳಿದ್ದೀನಿ. ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ ಇಂಥ ಸ್ಟೋರಿನ. ನೀವು ಚಿತ್ರಮಂದಿರದಲ್ಲಿ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ದಿಗಂತ್ ಅವರು ಆಫ್ಟರ್ ಲಾಂಗ್ ಬ್ಯಾಕ್ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ ಸರ್. ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ವರ್ಷಗಳಲ್ಲಿ ಅವರು ತುಂಬ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಮತ್ತು ಅವರು ಥ್ರೂ ಔಟ್ ದ ಮೂವಿ ನಿಮಗೆ ಒಂದು ನರೇಷನ್ ತುಂಬ ಚೆನ್ನಾಗಿ ಕೊಡ್ತಾರೆ ಸರ್. ಹೊಸಬ್ರು ಧನುಶ್ರೀ ಆ್ಯಕ್ಟ್ ಮಾಡಿದ್ದಾರೆ, ಅವ್ರ ಆ್ಯಕ್ಟಿಂಗ್ ಹಾಂ ಅದೇ ಸರ್. ಅವರು ಹೊಸಬ್ರು ಅಂತ ಅನ್ಸಲ್ಲ. ಅವರ ಕಂಠ ಅಥವಾ ನಟನೆ ಇರ್ಬೋದು, ಅದು ಅದ್ಭುತವಾಗಿ ಮೂಡ್ ಬಂದಿದೆ. ಅವ್ರನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಅದನ್ನ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರ್ತಾರೆ. ಚಿತ್ರಮಂದಿರದಲ್ಲಿ ಬಂದು ನೋಡಿದ್ರೆ ಅದು ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದ ಮ್ಯೂಸಿಕ್ ಆ್ಯಂಡ್ ದ ಕ್ಯಾಮ್ರಾ ವರ್ಕ್ ಇಟ್ಸ್ ವೆರಿ ಅಡ್ವೈಸ್ ಟು ಚಿತ್ರಮಂದಿರದಲ್ಲಿ ಬಂದು ನೋಡೋದು ತುಂಬ ಚೆಂದ ಇರುತ್ತೆ ಸರ್. ದಿಗಂತ್ ಅವ್ರದ್ದು ಹಳೆ ಮೂವೀಸ್ ಯಾವುದು ಸರ್? ದಿಗಂತ್ ಅವ್ರದ್ದು ಸರ್ ಮನಸಾರೆ ಸರ್. ಶ್ಯೂರ್ ಸರ್. ಮ್ಯೂಸಿಕ್ ಚೆನ್ನಾಗಿತ್ತು, ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು, ಡೈರೆಕ್ಷನ್ ಚೆನ್ನಾಗಿತ್ತು ಸರ್. ದಿಗಂತ್ ಅವ್ರ ಆ್ಯಕ್ಟಿಂಗು ಆಫ್ಟರ್ ಆ್ಯಕ್ಟಿಂಗ್ ಮಾತ್ರ ಸೂಪರ್. ಆ್ಯಕ್ಟಿಂಗ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಚೆನ್ನಾಗಿದೆ. ಹೊಸಬ್ರು ಧನುಶ್ರೀ ಅಂತ ಆ್ಯಕ್ಟ್ ಮಾಡಿದ್ದಾರೆ, ಅವರೇ ಸರ್ ಎಲ್ಲರೂ ಆ್ಯಕ್ಟಿಂಗ್ ಅವ್ರವ್ರ ಪಾತ್ರನ ಅವರು ನಿರ್ವಹಿಸಿದ್ದಾರೆ. ಅವರು